ಎಲ್ಲರಿಗೂ ನಮಸ್ಕಾರ. ಈ ದಿನ ವಿಡಿಯೋದಲ್ಲಿ ರೆಫ್ರಿಜರೇಟ್ರಿಗೆ ಇವ್ಯಾಕ್ಯುವೇಷನ್ ಹೇಗೆ ಮಾಡಬೇಕು ಮತ್ತು ಚಾರ್ಜ್ ಹೇಗೆ ಮಾಡಬೇಕು ಅನ್ನೋ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ದಯಮಾಡಿ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಪವರ್ ಕನೆಕ್ಷನ್ನ ನಾನು ರಿಮೂವ್ ಮಾಡ್ತಾಯಿದ್ದೀನಿ. OLP ರಿಲೇ ಎರಡೂ ಕನೆಕ್ಷನ್ಸ್ನು ಕಂಪ್ರೆಸರ್ ಟರ್ಮಿನಲಿಂದ ರಿಮೂವ್ ಮಾಡಿದ್ದೀನಿ. ನೆಕ್ಸ್ಟು ಒಂದು ಹೊಸ ಪಿನ್ ವಾಲ್ವನ್ನು ತೊಗೊಂಡಿದ್ದೀನಿ. ಹೊಸ ಪಿನ್ ವಾಲ್ವ್ ತೊಗೊಂಡು ಪಿನ್ನನ್ನು ನಾನು ರಿಮೂವ್ ಮಾಡಿದ್ದೀನಿ. ನೆಕ್ಸ್ಟು ಒಂದು ಟ್ಯೂಬ್ ಕಟ್ಟರಿಂದ ಈ ಪಿನ್ ವಾಲ್ವನ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಯಾಕೆ ಅಂತಂದರೆ ತುಂಬ ಲೆಂತ್ ಇದ್ದರೆ ಬೆಂಡಾಗೋ ಚಾನ್ಸಸ್ ಇರ್ತದೆ ಅಂತೇಳಿ ಕಟ್ ಮಾಡಿ ತೆಗೆದಿದ್ದೀನಿ. ಈಗ ನಾನು ಸ್ವೇಜಿಂಗ್ ಟೂಲ್ ಹೋಲ್ಡರ್ನ ತೊಗೊಂಡು ಈ ಪಿನ್ ವಾಲ್ವನ್ನ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಸ್ವೇಜಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ಫರ್ಮಾಗಿ ಫಿಟ್ ಮಾಡ್ತಾಯಿದ್ದೀನಿ. ಫಿಟ್ ಮಾಡಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಸ್ವೇಜಿಂಗ್ ಟೂಲ್ ತಗೊಂಡು ಹ್ಯಾಮರ್ ತಗೊಂಡು ಟ್ಯಾಪ್ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಸ್ವೇಜಿಂಗ್ ಆಗುತ್ತೆ. ಸ್ವೇಜಿಂಗ್ ಮೀನ್ಸ್ ಎನ್ಲಾರ್ಜ್ ದ ಡಯಾಮೀಟರ್ ಆಫ್ ದಿ ಕಾಪರ್ ಟ್ಯೂಬು. ಸೊ ಹಾಗಾಗಿ ಸ್ವಲ್ಪ ಡಯಾಮೀಟರ್ ಎನ್ಲಾರ್ಜ್ ಆದರೆ ಏನಾಗ್ತದೆ ಅಂತಂದರೆ ಇನ್ನೊಂದು ಕಾಪರ್ ಟ್ಯೂಬ್ಗೆ ಕರೆಕ್ಟಾಗಿ ಇನ್ಸರ್ಟ್ ಆಗುತ್ತೆ. ಸೊ ಈ ಒಂದು ಪ್ರೋಸೆಸ್ಗೆ ನಾವು ಸ್ವೇಜಿಂಗ್ ಅಂತೇಳಿ ಕರಿತೀವಿ. ಈಗ ನೋಡಿ, ಸ್ವೇಜಿಂಗ್ ಮಾಡಾಗಿದೆ. ಈಗ ಕಂಪ್ರೆಸರ್ನ ಚಾರ್ಜಿಂಗ್ ಲೈನ್ಗೆ ನಾನು ಫಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಬ್ರೇಜಿಂಗ್ ಟಾರ್ಚ್ ತೊಗೊಂಡಿದ್ದೀನಿ. ಬ್ರೇಜಿಂಗ್ ಟಾರ್ಚ್ ಆನ್ ಮಾಡಿಕೊಂಡು ಈಗ ಬ್ರೇಜಿಂಗ್ ಮಾಡ್ತಾಯಿದ್ದೀನಿ. ಒಂದು ಫಿಲ್ಲರ್ ರಾಡ್ ತೊಗೊಂಡಿದ್ದೀನಿ ಮತ್ತು ಬ್ರೇಜಿಂಗ್ ಟಾರ್ಚ್ ಆನ್ನಲ್ಲಿ ಇಟ್ಕೊಂಡು ಈಗ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಬ್ರೇಜಿಂಗ್ ಮಾಡ್ತಾಯಿದ್ದೀನಿ. ಬ್ರೇಜಿಂಗ್ ಮೀನ್ಸ್ ಪ್ರೀಹೀಟ್ ಆಗೋವರೆಗೂ ವೆಯ್ಟ್ ಮಾಡಿ, ಪ್ರೀಹೀಟ್ ಆದಮೇಲೆ ಫಿಲ್ಲರ್ ರಾಡು ಮೆಲ್ಟ್ ಆಗೋವರೆಗೂ ಕೂಡ ಸ್ವಲ್ಪ ವೆಯ್ಟ್ ಮಾಡಬೇಕು. ನೋಡಿ, ಬ್ರೇಜಿಂಗ್ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಹೀಟ್ನ. ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಫಿಲ್ಲರ್ ರಾಡ್ನ ಇಟ್ಟು ಬ್ರೇಜಿಂಗ್ ಪ್ಲಗ್ಸ್ನ ಹಾಕಿ ಮತ್ತು ಪ್ರೀಹೀಟ್ ಬಂದಮೇಲೆ ಏನಾಗ್ತದೆ ಅದು ಬ್ರೇಜಿಂಗ್ ಆಗುತ್ತೆ. ಬ್ರೇಜಿಂಗ್ ಆದಮೇಲೆ ಎರಡು ಕೂಡ ಜಾಯಿನ್ ಆಗುತ್ತೆ. ನೋಡಿ, ಈಗ ಬ್ರೇಜಿಂಗ್ ಕಂಪ್ಲೀಟ್ ಆಗಿದೆ. ಬ್ರೇಜಿಂಗ್ ಕಂಪ್ಲೀಟ್ ಆದಮೇಲೆ ಏನು ಮಾಡ್ತೀನಿ, ಹೀಟ್ ಆದದ್ದೆಲ್ಲ ಪಾರ್ಟ್ನು ಕೂಡ ಒಂದು ಒದ್ದೆ ಬಟ್ಟೆನಲ್ಲಿ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ನೋಡಿ, ಬ್ರೇಜಿಂಗ್ ಕಂಪ್ಲೀಟ್ ಆಗಿದೆ. ಈಗ ನಾನು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟು ಆರಾದಮೇಲೆ ಪಿನ್ ವಾಲ್ವನ್ನ ಎಗೈನ್ ಹಾಕ್ತಾಯಿದ್ದೀನಿ ಚಾರ್ಜಿಂಗ್ ಲೈನ್ಗೆ. ಪಿನ್ ವಾಲ್ವನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಪವರ್ ಸಪ್ಲೈ ಕನೆಕ್ಷನ್ನು ಹಾಕ್ತಾಯಿದ್ದೀನಿ. ಪವರ್ ಸಪ್ಲೈ ಕನೆಕ್ಷನ್ನ ನೀಟಾಗಿ OLP ಮತ್ತು ರಿಲೇ ಎರಡನ್ನೂ ಕಂಪ್ರೆಸರ್ ಟರ್ಮಿನಲ್ಗೆ ನಾನು ಇನ್ಸರ್ಟ್ ಮಾಡ್ತಾಯಿದ್ದೀನಿ ಎಗೈನು. ನಂತರ ಈಗ ಕಂಪ್ರೆಸರ್ ಪ್ಲಗ್ ಆನ್ ಮಾಡಿದ್ದೀನಿ. ಈಗ ಪವರ್ ಸಪ್ಲೈ ತೊಗೊಂಡ್ಮೇಲೆ ಕಂಪ್ರೆಸರ್ ಆನ್ ಆಗಿದೆ. ಈಗೇನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಯಾವಾಗ ಕಂಪ್ರೆಸರ್ ಆನ್ ಆಯಿತು ಒಳಗಡೆ ಏರ್ ಪ್ರೆಷರ್ ಬಿಲ್ಡಪ್ ಆಗಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇದರಿಂದಾಗಿ ನಾವು ಲೀಕೇಜ್ ಚೆಕ್ ಮಾಡ್ಕೋಬೋದು. ಈಗ ನೋಡಿ, ಸೋಪ್ ಸೊಲ್ಯೂಷನ್ ಹಾಕ್ಕೊಂಡು ನಾನು ಲೀಕೇಜ್ ಚೆಕ್ ಮಾಡ್ತಾಯಿದ್ದೀನಿ. ಏನಾದರೂ ಲೀಕೇಜ್ ಇತ್ತು ಅಂತಂದರೆ ಬಬಲ್ಸ್ ಅಪಿಯರ್ ಆಗುತ್ತೆ. ಅದನ್ನು ನಾವು ಅಬ್ಸರ್ವ್ ಮಾಡಬೇಕು. ಎಲ್ಲೆಲ್ಲಿ ಜಾಯಿಂಟ್ ಇದೆ ಅಲ್ಲಿ ಎಲ್ಲ ಕಡೆ ನಾವು ಸೋಪ್ ಸೊಲ್ಯೂಷನ್ ಹಾಕಿ ಒಂದು ಸರಿ ಲೀಕೇಜ್ ಚೆಕ್ ಮಾಡ್ಕೊಳ್ಳೋದು ಇಸ್ ವೆರಿ ಇಂಪಾರ್ಟೆಂಟ್ ಟಾಸ್ಕ್. ಬಿಫೋರು ಚಾರ್ಜಿಂಗು ನಾವು ಲೀಕೇಜ್ ಚೆಕ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಟಾಸ್ಕು. ಹಾಗಾಗಿ ನೋಡಿ, ಲೀಕೇಜ್ ಚೆಕ್ ಮಾಡ್ತಾಯಿದ್ದೀನಿ. ನೋಡಿ, ಕಂಪ್ರೆಸರ್ ಆಫ್ ಆಗಿದೆ. ಈಗ ನಂತರ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಈಗ ಇವ್ಯಾಕ್ಯುವೇಷನ್ ಮಾಡಬೇಕು ಮತ್ತು ಗ್ಯಾಸ್ ಚಾರ್ಜ್ ಮಾಡಬೇಕು. ಇವೆರಡು ಟಾಸ್ಕನ್ನು ಕೂಡ ನಾವು ರೆಡಿ ಮಾಡ್ಕೋಬೇಕು. ಏನು ರೆಡಿ ಆಗಬೇಕು ಅಂತಂದರೆ ಎಲ್ಲ ಫುಲ್ಲು ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟು ಎಲ್ಲ ರೆಡಿ ಇಟ್ಕೋಬೇಕು ನಾವು. ನೋಡಿ, ವ್ಯಾಕ್ಯೂಮೈಸರು ಮತ್ತು ಬ್ರೇಜಿಂಗ್ ಟಾರ್ಚು, ಟ್ಯೂಬ್ ಕಟ್ಟರು, ಪಿಂಚಪ್ ಟೂಲು ಎಲ್ಲವನ್ನು ಕೂಡ ನೋಡಿ, ಹ್ಯಾಮರು ಎಲ್ಲವನ್ನು ಕೂಡ ನಾನು ರೆಡಿ ಇಟ್ಕೊಂಡಿದ್ದೀನಿ. ಈಗ ನಾನು ವ್ಯಾಕ್ಯೂಮೈಸ್ ಮಾಡಬೇಕು ಅಂತ ವ್ಯಾಕ್ಯೂಮೈಸ್ ಮಾಡೋ ಪ್ರೋಸೆಸ್ಗೆ ರೆಡಿ ಆಗಬೇಕು. ಹಾಗಾಗಿ ನಾನು ಎಲ್ಲ ರೆಡಿ ಇಟ್ಕೊಂಡು ಎಲ್ಲ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟನ್ನು ಕೂಡ ಇಟ್ಟಿದ್ದೀನಿ. ನಂತರ ಒಂದು ರೆಫ್ರಿಜರೆಂಟ್ ಬಾಟಲ್ 134A ರೆಫ್ರಿಜರೆಂಟ್ ಬಾಟಲನ್ನು ನಾನು ತಗೊಂಡು ಟ್ಯಾಪ್ ವಾಲ್ವನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಟ್ಯಾಪ್ ವಾಲ್ವ್ ಅಥವಾ ಫೈರ್ಸಿಂಗ್ ವಾಲ್ವ್ ಅಂತೇಳಿ ಕರಿತೀವಿ. ಇದನ್ನು ನಾನು
ಟೆಫ್ಲಾನ್ ಟೇಪ್ ಹಾಕ್ಕೊಂಡು ಕರೆಕ್ಟಾಗಿ ಇನ್ಸರ್ಟ್ ಮಾಡಿ ಮತ್ತು ಕಾಂಬಿನೇಷನ್ ಪ್ಲೇಯರಿಂದ ನೀಟಾಗಿ ಟೈಟ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಫರ್ಮಾಗಿ ಟೈಟ್ ಆಗಬೇಕಿದು, ಇಲ್ಲ ಅಂತಂದರೆ ಮುಂದೆ ಗ್ಯಾಸ್ ಲೀಕೇಜ್ ಆಗೋ ಚಾನ್ಸಸ್ ಇರ್ತದೆ. ನೆಕ್ಸ್ಟ್ ಇವಾಗ ಗೇಜ್ ಮ್ಯಾನಿಫೋಲ್ಡ್ನ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ. ಗೇಜ್ ಮ್ಯಾನಿಫೋಲ್ಡ್ನಲ್ಲಿ ಇರ್ತಕ್ಕಂಥ ಕಂಪ್ರೆಷನ್ ಗೇಜು ಮತ್ತು ಸೆಕ್ಷನ್ ಗೇಜು ಇವೆರಡರಲ್ಲಿ ಸೆಕ್ಷನ್ ಗೇಜ್ ಮಾತ್ರ ನಾನು ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಸೆಕ್ಷನ್ ಗೇಜ್ನ ಲೂಸ್ ಮಾಡಿ ಕಂಪ್ರೆಷನ್ ಗೇಜ್ನ ಫುಲ್ ಟೈಟ್ ಮಾಡ್ತಾಯಿದ್ದೀನಿ. ಸೊ ಈಗ ಮಾಡೋದ್ರಿಂದ ಏನಾಗ್ತದಪ್ಪ ಅಂತ ಅಂದರೆ ಒಂದು ಗೇಜ್ ಮಾತ್ರ ಆಪ್ರೇಟ್ ಆಗ್ತದೆ. ಇದರಲ್ಲಿರ್ತಕ್ಕಂಥ ಸೆಕ್ಷನ್ ಗೇಜ್ ಒಂದು ಲೈನ್ನ ನಾನೀಗ ಕಂಪ್ರೆಸರ್ನ ಚಾರ್ಜಿಂಗ್ ಲೈನ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ ನೋಡಿ. ಟೆಫ್ಲಾನ್ ಟೇಪ್ ಹಾಕ್ಕೊಂಡು ನೀಟಾಗಿ ನಾವು ಟೈಟ್ ಮಾಡ್ಕೋಬೇಕು. ಯಾವುದೇ ಲೀಕೇಜ್ ಬರದೇ ಇರೋ ರೀತಿಯಲ್ಲಿ, ಏರ್ ಹೋಗದೇ ಇರೋದು ರೀತಿಯಲ್ಲಿ ಫರ್ಮಾಗಿ ಟೈಟ್ ಮಾಡಬೇಕು. ನೆಕ್ಸ್ಟು ವ್ಯಾಕ್ಯೂಮೈಸರ್ ನೋಡಿ. ವ್ಯಾಕ್ಯೂಮೈಸರ್ನಲ್ಲಿರ್ತಕ್ಕಂಥ ಎರಡು ಲೈನು, ಒಂದು ಸೆಕ್ಷನ್ ಲೈನು, ಇನ್ನೊಂದು ಡಿಸ್ಚಾರ್ಜ್ ಲೈನು. ಡಿಸ್ಚಾರ್ಜ್ ಲೈನ್ನ ನಾನೀಗ ಓಪನ್ ಮಾಡ್ತಾಯಿದ್ದೀನಿ, ಪಿನ್ ವಾಲು ತೆಗೆದುಬಿಡ್ತಾಯಿದ್ದೀನಿ ಮತ್ತು ಸೆಕ್ಷನ್ ಲೈನ್ನ ಓಪನ್ ಮಾಡ್ತಾಯಿದ್ದೀನಿ. ಸೆಕ್ಷನ್ ಲೈನ್ನಲ್ಲಿರ್ತಕ್ಕಂಥ ಪಿನ್ ವಾಲನ್ನ ಹಾಗೆ ಇಟ್ಟಿದ್ದೀನಿ. ಈಗ ನೋಡಿ ವ್ಯಾಕ್ಯೂಮೈಸರು ರೆಡಿ ಆಗ್ತಾಯಿದೆ. ನೆಕ್ಸ್ಟು ನಾನು ಗೇಜ್ ಮ್ಯಾನಿಫೋಲ್ಡ್ನ ಇನ್ನೊಂದು ಲೈನ್ನ ನಾನು ವ್ಯಾಕ್ಯೂಮೈಸರ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ವ್ಯಾಕ್ಯೂಮೈಸರ್ನ ಸೆಕ್ಷನ್ ಲೈನ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ಡಿಸ್ಚಾರ್ಜ್ ಲೈನ್ನ ಓಪನ್ ಮಾಡಿ ಹಾಗೇ ಇಟ್ಟಿದ್ದೀನಿ. ಈಗ ಪವರ್ ಕನೆಕ್ಷನ್ನ ಕೊಡ್ತಾಯಿದ್ದೀನಿ ನೋಡಿ. ವ್ಯಾಕ್ಯೂಮೈಸರ್ನ ಪವರ್ ಕನೆಕ್ಷನ್ನ ಆನ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ನೋಡಿ, ಈಗ ವ್ಯಾಕ್ಯೂಮೈಸರ್ ಆನ್ ಆಗಿದೆ. ನಾನು ವ್ಯಾಕ್ಯೂಮೈಸರ್ನ ಕಂಪ್ರೆಸರ್ನೇ ಯೂಸ್ ಮಾಡಿದ್ದೀನಿ ವ್ಯಾಕ್ಯೂಮೈಸರ್ ಆಗಿ. ಹಾಗಾಗಿ ನೋಡಿ ಈಗ ವ್ಯಾಕ್ಯೂಮೈಸರ್ ಆನ್ ಆಗಿದೆ. ಆನ್ ಆದಮೇಲೆ ನೆಕ್ಸ್ಟು ಕಂಪ್ರೆಸರ್ ಗೇಜ್ ಟೈಟ್ ಮಾಡಿ ಸೆಕ್ಷನ್ ಗೇಜ್ನ ನಾನು ಏನು ಓಪನ್ ಮಾಡಿದ್ದೀನಲ್ಲ, ಇವಾಗ ವ್ಯಾಕ್ಯೂಮೈಸ್ ಆಗ್ತಾಯಿದೆ ನೋಡಿ. ಒಂದು ಲೈನು ಡಿಸ್ಚಾರ್ಜ್ ಆಗ್ತಾಯಿದೆ, ಇನ್ನೊಂದು ಲೈನು ಸೆಕ್ಷನ್ ಆಗಿ ಸಿಸ್ಟಮ್ನಲ್ಲಿರ್ತಕ್ಕಂಥ ಟೋಟಲ್ ಏರ್ನ ಈಗ ಸಕ್ ಮಾಡ್ಕೊಳ್ತಾ ಇದೆ. ಸೊ ಇದನ್ನೇ ವ್ಯಾಕ್ಯೂಮೈಜೇಷನ್ ಅಂತೇಳಿ ಕರಿತೀವಿ. ವ್ಯಾಕ್ಯೂಮೈಜೇಷನ್ ಮೀನ್ಸ್ ದಟ್ ಈಸ್ ದ ಟೋಟಲ್ ಸಿಸ್ಟಮ್ ಏರ್ ಇಟ್ ವಿಲ್ ಬಿ ರಿಮೂವ್ಡ್ ಫ್ರಮ್ ದ ಸಿಸ್ಟಮ್. ಸೊ ಟೋಟಲ್ ಏರ್ನ ನಾವು ಸಿಸ್ಟಮ್ನಿಂದ ರಿಮೂವ್ ಮಾಡೋ ಪ್ರೋಸೆಸ್ಗೆ ನಾವು ವ್ಯಾಕ್ಯೂಮೈಜೇಷನ್ ಪ್ರೋಸೆಸ್ ಅಂತೇಳಿ ಕರಿತೀವಿ. ಸೊ ಇದು ಈಗ ಆಲ್ರೆಡಿ ಆಗ್ತಾಯಿದೆ. ಈಗ 30 to 35 ಸೆಂಟಿಮೀಟರ್ ಮರ್ಕ್ಯುರಿಯಷ್ಟು ವ್ಯಾಲ್ಯೂ ಗೇಜ್ ಮ್ಯಾನಿಫೋಲ್ಡಲ್ಲಿ ಬರೋವರೆಗೂ ಕೂಡ ನಾವು ವೆಯ್ಟ್ ಮಾಡಿ ನಾವೇನು ಮಾಡಬೇಕು ಅಂತಂದರೆ ವ್ಯಾಕ್ಯೂಮೈಜೇಷನ್ನ ಕಂಟಿನ್ಯೂಷನ್ ಮಾಡಬೇಕು. ಈಗ ನೋಡಿ ವ್ಯಾಕ್ಯೂಮೈಸರ್ ಆನ್ ಆಗಿದೆ ಮತ್ತು ಟೋಟಲ್ ಸಿಸ್ಟಮ್ನಲ್ಲಿರ್ತಕ್ಕಂಥ ಏರ್ನ ಎಳೆದು ಡಿಸ್ಚಾರ್ಜ್ ಲೈನ್ನಲ್ಲಿ ಬಿಡ್ತಾಯಿದೆ. ಹಾಗಾಗಿ ಟೋಟಲ್ ಏರ್ ರಿಮೂವ್ ಆಗ್ತಾಯಿದೆ. ಈಗ ನೋಡಿ 30 to 35 ಸೆಂಟಿಮೀಟರ್ HGಯಷ್ಟು ಈಗ ಗೇಜ್ ಮ್ಯಾನಿಫೋಲ್ಡಲ್ಲಿ ಬಂದಿದೆ. ಈಗ ನೋಡಿ ಅದರದ್ದು ಒಂದು ಗೇಜ್ ತೋರಿಸ್ತಾ ಇದೆ. ಈಗ ನಾವೇನು ಮಾಡ್ತೀವಿ, ಅಷ್ಟು ಬಂದಮೇಲೆ ವ್ಯಾಕ್ಯೂಮೈಸರ್ನಿಂದ ನಾವು ಡೈರೆಕ್ಟಾಗಿ ಏನು ಮಾಡ್ತಾಯಿದ್ದೀನಿ, ಕನೆಕ್ಟ್ ಮಾಡಿದಂಥ ಕನೆಕ್ಷನ್ನ ತೆಗಿತಾಯಿದ್ದೀನಿ ಮತ್ತು ಗೇಜ್ ಮ್ಯಾನಿಫೋಲ್ಡ್ನಲ್ಲಿ ಕರೆಕ್ಟಾಗಿ ಟೈಟ್ ಮಾಡಿರಬೇಕು. ಟೈಟ್ ಮಾಡಾದಮೇಲೆ ರಿಮೂವ್ ಮಾಡಬೇಕಿಲ್ಲಿ. ನೆಕ್ಸ್ಟು ಸ್ವಿಚ್ ಆಫ್ ಮಾಡಿದ್ದೀನಿ ನೋಡಿ. ವ್ಯಾಕ್ಯೂಮೈಸರ್ ಸ್ವಿಚ್ ಆಫ್ ಮಾಡಿದ್ದೀನಿ. ಸ್ವಿಚ್ ಆಫ್ ಮಾಡಿ ಈಗ ವೇಯಿಂಗ್ ಸ್ಕೇಲ್ನ ಆನ್ ಮಾಡಿದ್ದೀನಿ. ಇದು ಡಿಜಿಟಲ್ ವೇಯಿಂಗ್ ಸ್ಕೇಲು. ಈ ವೇಯಿಂಗ್ ಸ್ಕೇಲ್ನ ನಾನೀಗ ಪವರ್ ಕನೆಕ್ಷನ್ ಕೊಟ್ಟು ಆನ್ ಮಾಡಿದ್ದೀನಿ. ಮತ್ತು ನಾನೀಗ ಏನು ರೆಫ್ರಿಜರೆಂಟ್ ಬಾಟ್ಲು ರೆಡಿ ಮಾಡಿದ್ನಲ್ಲ, ಅದಕ್ಕೆ ಗೇಜ್ ಮ್ಯಾನಿಫೋಲ್ಡ್ನ ಒಂದು ಕನೆಕ್ಷನ್ನ ಕನೆಕ್ಟ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಫರ್ಮಾಗಿ ಕನೆಕ್ಟ್ ಮಾಡಿರ್ತಕ್ಕಂಥ ಗೇಜ್ ಮ್ಯಾನಿಫೋಲ್ಡ್ ಒಂದು ಲೈನು ನಾನು ಏನು ಮಾಡಿದ್ದೀನಿ, ರೆಡಿ ಮಾಡಿಟ್ಟಿದ್ದೀನಿ. ಈಗ ನೆಕ್ಸ್ಟು ಕಂಪ್ರೆಸರ್ ಪವರ್ ಕನೆಕ್ಷನ್ನ ಆನ್ ಮಾಡ್ತಾಯಿದ್ದೀನಿ ನೋಡಿ. ಕಂಪ್ರೆಸರ್ನ ಪ್ಲಗ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಸ್ವಿಚ್ ಬೋರ್ಡ್ಗೆ. ಸ್ವಿಚ್ ಮಾಡಿ ಏನು ಮಾಡಿದ್ದೀನಿ, ಇವಾಗ ಪುನಃ ಆಫ್ ಮಾಡಿದ್ದೀನಿ ನೋಡಿ. ಇಲ್ಲಿ ಕಂಪ್ರೆಸರ್ನ ಪವರ್ ಕನೆಕ್ಷನ್ನು ಮತ್ತು ವೇಯಿಂಗ್ ಸ್ಕೇಲ್ ಕನೆಕ್ಷನ್ ಆಫ್ ಮಾಡಿ ರೆಡಿ ಇಟ್ಟಿದ್ದೀನಿ ಒಟ್ಟಲ್ಲಿ. ಈಗ ನಾನೇನು ಮಾಡಿದ್ದೀನಿ ಅಂತಂದರೆ ರೆಫ್ರಿಜರೆಂಟ್ ಬಾಟ್ಲನ್ನು ಪೈರ್ಸಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಟ್ಯಾಪ್ ವಾಲ್ ಅಥವಾ ಪೈರ್ಸಿಂಗ್ ವಾಲ್ಯೂನಿಂದ ಪೈರ್ಸಿಂಗ್ ಮಾಡ್ತಾಯಿದ್ದೀನಿ. ಪೈರ್ಸಿಂಗ್ ಮೀನ್ಸ್ ಇಟ್ ಈಸ್ ಓಪನ್ ದ ರೆಫ್ರಿಜರೆಂಟ್ ಬಾಟಲ್ ಥ್ರೂ ಎ ಪೈರ್ಸಿಂಗ್ ವಾಲ್ವ್.
ಈಗ ನೆಕ್ಸ್ಟು ಪವರ್ ಕನೆಕ್ಷನ್ನ ಆನ್ ಮಾಡಿದ್ದೀನಿ ನೋಡಿ. ಈಗ ಪವರ್ ಕನೆಕ್ಷನ್ ಆನ್ ಮಾಡಿ ಇಟ್ಟಿದ್ದೀನಿ. ಇದು ಅಕಾರ್ಡಿಂಗ್ ಟು ಮ್ಯಾನುಫ್ಯಾಕ್ಚರರ್ ಪ್ರಿಸ್ಕ್ರಿಪ್ಷನ್ ಪ್ರಕಾರ 70 ಗ್ರಾಮ್ ಆಫ್ ರೆಫ್ರಿಜರೆಂಟ್ 134 ಏನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಇದನ್ನು ನಾನು ವೆಯ್ಟ್ ಮಾಡ್ಕೋತಾ ಇದ್ದೀನಿ ರೆಫ್ರಿಜರೆಂಟ್ನ. ಈ ಕ್ಯಾನ್ನಲ್ಲಿರ್ತಕ್ಕಂಥ ರೆಫ್ರಿಜರೆಂಟ್ ಎಷ್ಟಿದೆ 627, ಎಲ್ಲ ವೆಯ್ಟ್ ಸೇರಿ 627 ಗ್ರಾಮ್ ಇದೆ. 627 ಗ್ರಾಮನ್ನ ನಾನು ಟೋಟಲ್ ವೆಯ್ಟನ್ನು ವೆಯ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಕಂಪ್ರೆಸರ್ನ ಪವರ್ ಕನೆಕ್ಷನ್ನ ಆನ್ ಮಾಡ್ತಾಯಿದ್ದೀನಿ. ಇವಾಗ ಕಂಪ್ರೆಸರ್ ಪವರ್ ಕನೆಕ್ಷನ್ ಆನ್ ಮಾಡ್ತಾಯಿದ್ದೀನಿ ನೋಡಿ. ಈಗ ನೋಡಿ ಕಂಪ್ರೆಸರ್ ಆನ್ ಆಯಿತು. ಕಂಪ್ರೆಸರ್ ಆನ್ ಆಯಿತು. ಇವಾಗ ಏನಾಗಿದೆ, ಕಂಪ್ರೆಸರ್ ಆನ್ ಆದಮೇಲೆ ನೆಕ್ಸ್ಟ್ ಕಂಪ್ರೆಸರ್ ರನ್ ಆಗ್ತಾಯಿದೆ. ಈಗ ಸ್ವಲ್ಪ ಹೊತ್ತು ರನ್ ಆಗಲಿಕ್ಕೆ ಇಟ್ಟಿದ್ದೀನಿ. ಮತ್ತು ಈಗ ಗೇಜ್ ಮ್ಯಾನಿಫೋಲ್ಡ್ನಲ್ಲಿರ್ತಕ್ಕಂಥ ಪ್ರೆಷರ್ ಗೇಜ್ ಸಕ್ಸನ್ ಗೇಜ್ನ ನಾನು ಏನು ಮಾಡ್ತಾಯಿದ್ದೀನಿ, ಓಪನ್ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ವ್ಯಾಕ್ಯೂಮೈಜೇಷನ್ ಆಗಿರ್ತಕ್ಕಂಥ ಈ ಒಂದು ಪ್ರೋಸೆಸ್ಸಿಂದ ನೆಕ್ಸ್ಟ್ ಈಗ ಚಾರ್ಜ್ ಮಾಡೋ ಪ್ರೋಸೆಸ್ ರೆಡಿ ಆಗ್ತದೆ. ಈಗ ನೋಡಿ ಚಾರ್ಜಿಂಗ್ ಆಗ್ತಾಯಿದೆ. ಸೆಕ್ಷನ್ ಗೇಜ್ ಓಪನ್ ಮಾಡಿದ್ದೀನಿ. ಈಗ ರೆಫ್ರಿಜರೆಂಟು ಥ್ರೂ ಎ ಬಾಟಲ್ನಿಂದ ಗೇಜ್ ಮ್ಯಾನಿಫೋಲ್ಡ್ ಮೂಲಕ ಸಿಸ್ಟಮ್ಗೆ ಚಾರ್ಜ್ ಆಗ್ತಾಯಿದೆ ನೋಡಿ. ಈಗ ಚಾರ್ಜ್ ಆಗ್ತಾ ಇರ್ತಕ್ಕಂಥ ಪ್ರೆಷರ್ ತೋರ್ತಾ ಇದೆ ನಿಮಗೆ. 627 ಗ್ರಾಮ್ನಲ್ಲಿ 70 ಗ್ರಾಮ್ ಹೋದರೆ 557 ಗ್ರಾಮ್ ಉಳಿಬೇಕು. ಮತ್ತು ಗೇಜ್ ಮ್ಯಾನಿಫೋಲ್ಡ್ನಲ್ಲಿ ನಮಗೆ ಪ್ರೆಷರ್ ತೋರ್ತಾ ಇದೆ. ಈ ಪ್ರೆಷರ್ ಎಷ್ಟಿರಬೇಕು, ಎಷ್ಟು PSI ಇರಬೇಕು ನೋಡಿ ಇಲ್ಲಿ. ಈಗ ನೆಕ್ಸ್ಟು 627 ಗ್ರಾಮು 70 ಗ್ರಾಮ್ ಹೋದರೆ 557 ಉಳಿಬೇಕು ಇದರಲ್ಲಿ ಬಾಟಲ್ನಲ್ಲಿ ನೋಡಿ. ಈಗ ಆಲ್ರೆಡಿ ಚಾರ್ಜ್ ಆಗ್ತಾಯಿದೆ. 610ಕ್ಕೆ ಬಂದಿದೆ, 609ಕ್ಕೆ ಬಂತು, 627ರಿಂದ 609ಕ್ಕೆ ಬಂದಿದೆ. ಇದರ ಅರ್ಥ ಇಲ್ಲಿ ರೆಫ್ರಿಜರೆಂಟ್ ಬಾಟಲ್ನಲ್ಲಿ ರೆಫ್ರಿಜರೆಂಟ್ ಕಡಿಮೆ ಆಗ್ತಾಯಿದೆ. ಮತ್ತು ಕಡಿಮೆಯಾದಂಥ ರೆಫ್ರಿಜರೆಂಟು ಥ್ರೂ ಎ ಗೇಜ್ ಮ್ಯಾನಿಫೋಲ್ಡ್ ಮೂಲಕ ಸಿಸ್ಟಮ್ಗೆ ಚಾರ್ಜ್ ಆಗ್ತಾಯಿದೆ. ಇದರಿಂದ ಗೊತ್ತಾಗ್ತದೆ ಚಾರ್ಜ್ ಆಗ್ತಾಯಿದೆ ಅಂತ ಹೇಳಿ. ವೆಯ್ಟ್ ಕಡಿಮೆ ಆಗ್ತಾಯಿದೆ ನೋಡಿ. ಇಲ್ಲಿ ಕಂಪ್ರೆಸರ್ ಆನ್ನಲ್ಲಿದೆ. ಕಂಪ್ರೆಸರ್ ಆನ್ನಲ್ಲಿದ್ದಾಗ ಏನಾಗ್ತಾ ಇರ್ತದೆ, ಚಾರ್ಜಿಂಗ್ ಲೈನ್ ಮೂಲಕ ರೆಫ್ರಿಜರೆಂಟ್ನ ಶಕ್ ಮಾಡ್ಕೊಳ್ತಾ ಇದೆ. ಇವಾಗ ನೋಡಿ 598 ವೆಯ್ಟ್ ಬಂದಿದೆ, 97ಗೆ ಬಂತು. ಈ ರೀತಿ ರೆಫ್ರಿಜರೆಂಟ್ ಏನಾಗ್ತಾಯಿದೆ, ಕಡಿಮೆ ಆಗ್ತಾಯಿದೆ ಬಾಟಲ್ನಲ್ಲಿ. ಈಗ ರೆಫ್ರಿಜರೆಂಟು ಎಷ್ಟಕ್ಕೆ ಬರಬೇಕು, 557 ಗ್ರಾಮ್ ಬರೋವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕು. ಯಾಕೆ ಅಂತಂದರೆ 70 ಗ್ರಾಮ್ ಅದರಲ್ಲಿ ಹೋಗಬೇಕು. ಅಕಾರ್ಡಿಂಗ್ ಟು ಮ್ಯಾನುಫ್ಯಾಕ್ಚರರ್ ಪ್ರಕಾರ 70 ಗ್ರಾಮ್ ನಾವು ಚಾರ್ಜ್ ಮಾಡಬೇಕಾಗಿದೆ. ಹಾಗಾಗಿ ಟೋಟಲ್ ವೆಯ್ಟಲ್ಲಿ 70 ಗ್ರಾಮ್ ಕಳೆದ್ರೆ 557 ಬರಬೇಕು. ಈಗ ನೋಡಿ 587 ಬಂದಿದೆ, 585 ಬಂತು. ಸೊ ಹೀಗೆ ವೆಯ್ಟು ನಾವು ಕಡಿಮೆ ಆಗ್ತಾ ಇರೋದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು ಇಲ್ಲಿ ಡಿಜಿಟಲ್ ವೇಯಿಂಗ್ ಸ್ಕೇಲ್ನಲ್ಲಿ. ಈಗ ನೋಡಿ ವೇಯಿಂಗ್ ಸ್ಕೇಲ್ ತೋರ್ತಾ ಇದೆ 581ಗೆ ಬಂದಿದೆ. ಮತ್ತು ಕಂಪ್ರೆಸರ್ ಆನ್ ಆಗಿದೆ. ಎಷ್ಟು ರೆಫ್ರಿಜರೆಂಟು ಚಾರ್ಜ್ ಆಗ್ತಾ ಇದೆ. 568 ಬಂತು, 567 ಬಂತು. ಸೊ ಹೀಗೆ ರೆಫ್ರಿಜರೆಂಟು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ. ಈಗ ನೋಡಿ ವೆಯ್ಟ್ ಕಡಿಮೆ ಆಗ್ತಾಯಿದೆ. ಕಡಿಮೆ ಆದಂಥ ರೆಫ್ರಿಜರೆಂಟು ಚಾರ್ಜ್ ಆಗ್ತಾಯಿದೆ ಸಿಸ್ಟಮ್ಗೆ ನೋಡಿ. ಈಗ ಪ್ರೆಷರ್ ಗೇಜ್ನಲ್ಲಿ ಸೆಕ್ಷನ್ ಗೇಜ್ನಲ್ಲಿ ತೋರ್ತಾ ಇದೆ ಪ್ರೆಷರ್ನ 20 HG 20 PSI, 20 to 25 PSI ಬರಬೇಕು. 15ಇಂದ 25 PSIವರೆಗೆ ರೂಮ್ ಟೆಂಪ್ರೇಚರ್ನಲ್ಲಿ ನಾವು ಪ್ರೆಷರ್ ಬರೋ ರೀತಿಯಲ್ಲಿ ಅದನ್ನು ಕೂಡ ಅಬ್ಸರ್ವ್ ಮಾಡಿ ವೆಯ್ಟ್ ನೋಡಬೇಕು. ಮತ್ತು ಇಲ್ಲಿ 70 ಗ್ರಾಮ್ನಷ್ಟು ಕಡಿಮೆ ಆಗೋದನ್ನು ಅಬ್ಸರ್ವ್ ಮಾಡಿ ನೋಡ್ಕೋತಾ ಇರಬೇಕು. ಎರಡೂ ಕಡೆ ನಾವು ಅಬ್ಸರ್ವ್ ಮಾಡಿ ನೋಡೋದ್ರಿಂದ ಕರೆಕ್ಟ್ ಸಿಸ್ಟಮ್ಗೆ ಚಾರ್ಜ್ ಆಗುತ್ತೆ. 627 ಗ್ರಾಮು 70 ಗ್ರಾಮ್ ಹೋದರೆ 557 ಬರ್ತಾಯಿದೆ ನೋಡಿ. 555 ಬಂತು. ಆಲ್ರೆಡಿ ನಾನೊಂಚೂರು ಜಾಸ್ತಿ ಚಾರ್ಜ್ ಮಾಡ್ತಾಯಿದ್ದೀನಿ, ಯಾಕೆ ಅಂತಂದರೆ ವೇಸ್ಟ್ ಆಗೋ ಚಾನ್ಸಸ್ ಇರ್ತದೆ ಅಂತ. ಈಗ ನೋಡಿ ಕಂಪ್ಲೀಟ್ ಲಾಕ್ ಮಾಡಬೇಕು. ಕಂಪ್ಲೀಟ್ ರೆಫ್ರಿಜರೆಂಟ್ ಬಾಟಲನ್ನು ಟ್ಯಾಪ್ ವಾಲ್ವ್ ಮೂಲಕ ಕಂಪ್ಲೀಟ್ ಟೈಟ್ ಮಾಡಿದ್ದೀನಿ. ಮತ್ತು ಇಲ್ಲಿ ಬಂದು ಗೇಜ್ ಮ್ಯಾನಿಫೋಲ್ಡ್ನಲ್ಲೂ ಕೂಡ ಟೈಟ್ ಮಾಡ್ತಾಯಿದ್ದೀನಿ.
ಗೇಜ್ ಮ್ಯಾನಿಫೋಲ್ಡ್ನಲ್ಲಿ ಇರ್ತಕ್ಕಂಥ ಸೆಕ್ಷನ್ ಗೇಜ್ ಏನು ನಾನು ಓಪನ್ ಮಾಡಿದ್ದೆ ಅಷ್ಟನ್ನು ಕೂಡ ಫುಲ್ಲಿ ಟೈಟ್ ಮಾಡ್ತಾಯಿದ್ದೀನಿ. ಯಾವಾಗ ಕಂಪ್ಲೀಟಾಗಿ ಎರಡನ್ನೂ ಟೈಟ್ ಮಾಡಿದ್ವಿ ಚಾರ್ಜಿಂಗು ನಿಲ್ತಿದೆ. ಇವಾಗ ಕಂಪ್ರೆಸರ್ ಹಂಗೆ ಆನಲ್ಲಿ ಇಟ್ಟಿದ್ದೀನಿ ಮತ್ತು ಎರಡೂ ವಾಲ್ವನ್ನು ಕೂಡ ಕ್ಲೋಸ್ ಮಾಡಿದ್ದೀನಿ. ಈಗ 70 ಗ್ರಾಮ್ ಮೇಲೆ ಒಂದು 5 or 8 ಗ್ರಾಮ್ನಷ್ಟು ನಾನು ಜಾಸ್ತಿ ಚಾರ್ಜ್ ಮಾಡಿದ್ದೀನಿ, ಏಕೆಂದರೆ ಲಾಸ್ ಆಗೋ ಚಾನ್ಸಸ್ ಇರ್ತದೆ ಅಂಥೇಳಿ. ಈಗ ನೋಡಿ ಕಂಪ್ರೆಸರ್ ಸ್ವಿಚ್ಚನ್ನು ಆಫ್ ಮಾಡ್ತಾಯಿದ್ದೀನಿ. ಕಂಪ್ರೆಸರ್ ಸ್ವಿಚ್ ಆಫ್ ಆಗೋಯ್ತು. ಈಗ ಚಾರ್ಜಿಂಗು ಕಂಪ್ಲೀಟ್ ಸ್ಟಾಪ್ ಆಗಿದೆ. ಈಗ ಸ್ಟಾಪ್ ಆದ ತಕ್ಷಣ ನಾವು ಏನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ಪ್ರೋಸೆಸ್ಸು ಸಡನ್ನಾಗಿ ನಾವು ಚಾರ್ಜಿಂಗ್ ಲೈನ್ನ ತೆಗಿಬೇಕು. ಸಡನ್ನಾಗಿ ತೆಗೆಯೋದ್ರಿಂದ ಪಿನ್ ವಾಲ್ವ್ ಕರೆಕ್ಟಾಗಿ ಸೀಟಿಂಗ್ ಆಗೋವರೆಗೂ ಕೂಡ ನಾವು ಕರೆಕ್ಟಾಗಿ ತೆಗಿಬೇಕು ಸಡನ್ನಾಗಿ. ಇಲ್ಲಾಂತಂದರೆ ನಿಧಾನ ಆಯಿತು ಅಂತಂದರೆ ರೆಫ್ರಿಜರೆಂಟು ಹೊರಗಡೆ ಜಾಸ್ತಿ ಡಿಸ್ಚಾರ್ಜ್ ಆಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ನಾವು ಕೇರ್ ತಗೊಂಡು ಕರೆಕ್ಟಾಗಿ ಸಡನ್ನಾಗಿ ಈ ಒಂದು ಚಾರ್ಜಿಂಗ್ ವಾಲ್ವನ್ನ ಗೇಜ್ ಮ್ಯಾನಿಫೋಲ್ಡ್ನ ರಿಮೂವ್ ಮಾಡಬೇಕು. ಈಗ ನೋಡಿ ರಿಮೂವ್ ಆಗಿದೆ ಮತ್ತು ಗೇಜ್ ಮ್ಯಾನಿಫೋಲ್ಡು ಸಪ್ರೇಟ್ ಆಗಿದೆ. ಸಪ್ರೇಟ್ ಆದಮೇಲೆ ಏನಾಗಿದೆ, ಇವಾಗ ರೆಫ್ರಿಜರೆಂಟ್ಗೆ ಫುಲ್ಲು ರೆಫ್ರಿಜರೆಂಟು ಚಾರ್ಜ್ ಆಗಿದೆ. ಈಗ ನಂತರ ರೆಫ್ರಿಜರೇಟ್ ಬಾಟ್ಲನ್ನು ಕನೆಕ್ಷನ್ನ ತೆಗಿತಾಯಿದ್ದೀನಿ ನೋಡಿ. ರೆಫ್ರಿಜರೆಂಟ್ಗೆ ಕನೆಕ್ಟ್ ಮಾಡಿದಂಥ ಗೇಜ್ ಮ್ಯಾನಿಫೋಲ್ಡ್ ಬಾಟ್ಲ್ ಕನೆಕ್ಷನ್ನ ತೆಗಿತಾಯಿದ್ದೀನಿ. ಟ್ಯಾಪ್ ವಾಲ್ವನ್ನ ಕರೆಕ್ಟಾಗಿ ಟೈಟ್ ಮಾಡಬೇಕು ಮತ್ತು ಕ್ಯಾಪನ್ನು ನಾನು ಫುಲ್ಲಿ ಟೈಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಲೀಕೇಜ್ ಚೆಕ್ ಮಾಡಬೇಕು, ನೀರಿನಿಂದ ಲೀಕೇಜ್ ಚೆಕ್ ಮಾಡಿ ಇಡಬೇಕಿಲ್ಲ ಅಂದರೆ ಲಾಸ್ ಆಗಿಬಿಡ್ತದೆ. ಅದೇ ರೀತಿ ಚಾರ್ಜಿಂಗ್ ಲೈನ್, ಕಂಪ್ರೆಸರ್ ಚಾರ್ಜಿಂಗ್ ಲೈನ್ ಕ್ಯಾಪನ್ನು ಕನೆಕ್ಟ್ ಮಾಡಿ ಬಂದ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಫುಲ್ ಟೆಫ್ಲಾನ್ ಟೇಪ್ ಹಾಕಿ ನೀಟಾಗಿ ಟೈಟ್ ಮಾಡಿ ಬಿಟ್ಬಿಡ್ಬೇಕು ಅದನ್ನು. ನೆಕ್ಸ್ಟ್ ಈಗ ಎಲ್ಲ ರೆಡಿ ಆಗಿತ್ತು, ಚಾರ್ಜ್ ಆಗಿದೆ ರೆಫ್ರಿಜರೇಟರ್ನ. ಈಗ ನಾನು ಇದರ ಪರ್ಫಾರ್ಮೆನ್ಸ್ ಟೆಸ್ಟ್ ಮಾಡಬೇಕು. ಇವಾಗ ನೋಡಿ ಕಂಡೆನ್ಸರ್ ಹೀಟ್ ಆಗಿದೆ ಅಂತ ಟೆಸ್ಟ್ ಮಾಡ್ಕೋತಾ ಇದ್ದೀನಿ. ಕಂಡೆನ್ಸರ್ ಹೀಟ್ ಆದರೆ ರೆಫ್ರಿಜರೆಂಟು ಚಾರ್ಜ್ ಆಗಿ ವರ್ಕ್ ಆಗಿದೆ ಅಂತೇಳಿ ಅರ್ಥ ಆಗ್ತದೆ. ಈಗ ನೋಡಿ ನೆಕ್ಸ್ಟ್ ಎಗೈನ್ ನಾನು ಲಾಸ್ಟ್ ಕನ್ಫರ್ಮೇಷನ್ಗಾಗಿ ಲೀಕೇಜ್ನು ಕೂಡ ಚೆಕ್ ಮಾಡ್ತಾಯಿದ್ದೀನಿ. ಇದು ಮಾಡೋದ್ರಿಂದ ಏನಾದರೂ ಗ್ಯಾಸ್ ಲೀಕೇಜ್ ಇದ್ದರೆ ಇವಾಗಲೇ ಗೊತ್ತಾಗ್ತದೆ. ಸೊ ಇದನ್ನು ಕೂಡ ಕೇರ್ಫುಲ್ಲಾಗಿ ಒಂದು ಸರಿ ಕೊನೆ ಲಾಸ್ಟ್ ಫೈನಲ್ ಒಂದು ಗ್ಯಾಸ್ ಲೀಕೇಜ್ ನಾವು ಚೆಕ್ ಮಾಡ್ಕೋಬೇಕಾಗ್ತದೆ ನೋಡಿ. ಎಲ್ಲೆಲ್ಲಿ ಜಾಯಿಂಟ್ ಇದೆ ಅಲ್ಲೆಲ್ಲ ಸೋಪ್ ಸೊಲ್ಯೂಷನ್ ಹಾಕಿ ಲೀಕೇಜನ್ನ ಟೆಸ್ಟ್ ಮಾಡ್ತಾಯಿದ್ದೀನಿ, ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಎಲ್ಲಾದರೂ ಬಬ್ಬಲ್ ಬಂದರೆ ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್ ಈಗ ಕೊನೆಯಲ್ಲಿ ಪರ್ಫಾರ್ಮೆನ್ಸ್ ಟೆಸ್ಟಿಂಗು. ಪರ್ಫಾರ್ಮೆನ್ಸ್ ಟೆಸ್ಟಿಂಗಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಫ್ರೀಜರ್ ಸೆಕ್ಷನ್ಗೆ ಒಂದು ಲೋಟ ನೀರು ಇಡ್ತಾಯಿದ್ದೀನಿ ನೋಡಿ. ಒಂದು ಲೋಟದಲ್ಲಿ ನೀರು ತೊಗೊಂಡು ಫ್ರೀಜರ್ ಸೆಕ್ಷನಲ್ಲಿ ನಾನು ಇಡ್ತಾಯಿದ್ದೀನಿ. ಈಗ ನಾನು ಲೋಟದಲ್ಲಿ ನೀರಿಟ್ಟು ಏನು ಮಾಡ್ತಾಯಿದ್ದೀನಿ, ಡೋರ್ನ ಕ್ಲೋಸ್ ಮಾಡಿದ್ದೀನಿ. ಕ್ಲೋಸ್ ಮಾಡಿಬಿಟ್ಟು ಕಂಪ್ರೆಸರ್ನ ಆಫ್ ಮಾಡಿದ್ದೀನಿ. ಈಗ ನೋಡಿ ಒಂದು 45 ಮಿನಿಟ್ಸು 30 to 45 ಮಿನಿಟ್ಸು ನಾವು ಹಂಗೆ ರನ್ನಿಂಗಲ್ಲಿ ಇಟ್ಟು ನಾವು ರೆಫ್ರಿಜರೇಟರ್ ಓಪನ್ ಮಾಡಿ ನೋಡಿದ್ರೆ ಫ್ರೀಜರ್ ಸೆಕ್ಷನಲ್ಲಿ ಇಟ್ಟಂಥ ನೀರು ಏನಾಗಿರುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ನೋಡಿ ನೀರು ಲೋಟದಲ್ಲಿರ್ತಕ್ಕಂಥ ಲೋಟನ ತೆಗೆದಿದ್ದೀನಿ, ನೀರು ಏನಾಗಿದೆ ಅಂತ ಅಬ್ಸರ್ವ್ ಮಾಡಿ. ನೋಡಿ ಫುಲ್ಲಿ ಫ್ರೀಜ್ ಆಗಿದೆ. ಫ್ರೀಜಾಗಿ ಏನಾಗಿದೆ ಅಂತ ಅಂದರೆ ಐಸ್ ಆಗಿದೆ ನೋಡಿ. ಇಲ್ಲಿ 45 ಮಿನಿಟ್ಸ್ ಆದಮೇಲೆ ನಮಗೆ ಗೊತ್ತಾಗ್ತದೆ ಇದ್ರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತೇಳಿ. ಫುಲ್ಲಿ ಈಗ ಫ್ರೀಜರ್ ಸೆಕ್ಷನ್ನಲ್ಲಿ ಕೂಲಾಗಿ ಏನಾಗಿದೆ, ಐಸ್ ಆಗಿದೆ. ಇದರಿಂದ ಗೊತ್ತಾಗ್ತದೆ ಇದ್ರ ಪರ್ಫಾರ್ಮೆನ್ಸು ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆ ಅಂಥೇಳಿ. ಹಾಗಾಗಿ 45 ಮಿನಿಟ್ ಒಳಗಡೆ ನಮಗೆ ಒಂದು ಐಸ್ ಆಗಿ ನಾವು ನೋಡ್ತಾ ಇರ್ಬೋದು. ಇದರಿಂದ ನಮಗೆ ಗೊತ್ತಾಗ್ತದೆ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಹಾಗಾಗಿ ರೆಫ್ರಿಜರೇಟರ್ನ ನಾವು ಈ ರೀತಿ ಕೊನೆಯಲ್ಲಿ ಚೆಕ್ ಮಾಡ್ಕೊಳ್ಳೋದು ಇದು ವೆರಿ ಇಂಪಾರ್ಟೆಂಟು. ಸೊ ಥ್ಯಾಂಕ್ಸ್ ಫಾರ್ ದಿ ವಾಚಿಂಗು. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ವಿಡಿಯೋಸ್.